ಇನ್ನು ಬಿಗ್ ಬಾಸ್ ಮನೆಗೆ ಬೀಗ ಜರದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಜೆಡಿಎಸ್ಗೆ ಡಿಚ್ಚಿಯನ್ನು ಕೊಟ್ಟಿದ್ದಾರೆ. ಎಕ್ಸ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಜೆಡಿಎಸ್ ಪ್ರಶ್ನೆಗಳ ಸುರಿಮಳೆಯನ್ನು ಹಾಕಿತ್ತು. ಬಿಗ್ ಬಾಸ್ ಮನೆಗೆ ಬೀಗ ಹಾಕಿದ್ದ ಹಾಗೆ ಗುಂಡಿ ಮುಚ್ಚಿಸ್ತೀರಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆಗಳನ್ನು ಯಾವಾಗ ನಿಲ್ಲಿಸ್ತೀರಾ ಅಂತ ಪ್ರಶ್ನೆಯನ್ನು ಕೇಳಿದ್ರು. ಜೆಡಿಎಸ್ ಪಕ್ಷದ ವತಿಯಿಂದ ಡಿಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ ಪ್ರಶ್ನೆಗಳ ಚಾಟಿಯನ್ನೇ ಬೀಸಿತ್ತು. ಈಗ ಅದೆಲ್ಲದಕ್ಕೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೋಡಿ, ಇದೇ ಟ್ವೀಟ್, ಜೆಡಿಎಸ್ ಮಾಡಿರುವಂಥ ಟ್ವೀಟ್ ಇದೆಯಲ್ಲ, ಜೆಡಿಎಸ್ ಪಕ್ಷದ ಟ್ವೀಟ್, ಅದು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿತು. ಆ ಸಾಲು ಸಾಲು ಪ್ರಶ್ನೆಗಳ ಪೈಕಿ ಯಾವ್ದ್ಯಾವ್ದು ಪ್ರಶ್ನೆ ಅಂತ ಹೇಳಿದ್ರೆ, ನಿಯಮಗಳನ್ನು ಉಲ್ಲಂಘನೆ ಮಾಡಿ ನೆಪದಲ್ಲಿ ಬಿಡದಿಯ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿಸಿದ್ರಿ, ಒಪ್ಕೊಳ್ಳೋಣ. ಅದೇ ರೀತಿ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಯಾವಾಗ ಬಂದ್ ಮಾಡಿಸ್ತೀರಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅನ್ನೋ ಪ್ರಶ್ನೆಯನ್ನು ಮಾಡಿದ್ರು. Kumaraswamy and JDS are all only politics. ಏನಾರು ಮಾಡ್ಕೊಳ್ಳಿ ಬಿಡಿ, ಕುಮಾರಸ್ವಾಮಿ ಅವರು ಮಾಡ್ಕೊಳ್ಳಿ, ಮೇಲ್ಗಡೆ ಕರ್ಕೊಂಡ್ಬಂದು ಮಾಡಿಸ್ಕೊಳ್ಳಿ. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ನಾನು ಎನ್ಕ್ವೈರಿ ಮಾಡಿದೆ, ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಐ ಹ್ಯಾವ್ ಸೆಡ್ DC employment. Those allegations that there is some nut bolt tightened by No. See, JDS and Kumaraswamy is alleging this, sir. Kumaraswamy and JDS are all only politics. ಏನಾರು ಮಾಡ್ಕೊಳ್ಳಿ ಬಿಡಿ, ಕುಮಾರಸ್ವಾಮಿ ಅವರು ಮಾಡ್ಕೊಳ್ಳಿ, ಮೇಲ್ಗಡೆ ಕರ್ಕೊಂಡ್ಬಂದು ಮಾಡಿಸ್ಕೊಳ್ಳಿ. ಐ ಆಮ್ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ನಾನು ಎನ್ಕ್ವೈರಿ ಮಾಡಿದೆ. Those allegations that ಇದು ಜೆಡಿಎಸ್ ಪಕ್ಷದ ಟ್ವೀಟ್ಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ತರವನ್ನು ನೀಡಿರೋದು ಮಾಧ್ಯಮಗಳ ಮುಂದೆ. ಕುಮಾರಸ್ವಾಮಿ ಆದರೂ ಮಾಡ್ಕೊಳ್ಳಿ, ಯಾರು ಬೇಕಾದರೂ ಮಾಡ್ಕೊಳ್ಳಿ, ಅವ್ರದ್ದು ಬರೀ ರಾಜಕಾರಣ ಅಷ್ಟೇ. ನಾನು DC ಮತ್ತು SP ಹತ್ರ ಮಾತನಾಡಿದ್ದೇನೆ. ಎಂಟರ್ಟೈನ್ಮೆಂಟ್ ಮುಖ್ಯ, ಎಂಪ್ಲಾಯ್ಮೆಂಟ್ ಮುಖ್ಯ. ಅಲ್ಲಿ ಕೆಲಸ ಮಾಡೋವಂಥವ್ರೆಲ್ಲ ಏನು ಮಾಡಬೇಕೀಗ? ಏಕಾಏಕಿ ಬೀಗವನ್ನು ಜಡಿದ್ಬಿಟ್ರೆ? ನಾನು ಮಾತಾಡಿದ್ದೀನಿ, ಸ್ಥಳಕ್ಕೆ ಹೋಗಿ ಪರಿಶೀಲನೆಯನ್ನು ಮಾಡಿ ಅಂತ ಹೇಳಿದ್ದೀನಿ. ಇರೋವಂಥ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಹೇಳಿದ್ದೀನಿ. ನಾನೇ ಹೋಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಕೂಡ ಮಾಡಿದ್ದೀನಿ. ನಿಯಮಾನುಸಾರ ಏನೇನು ಇಲ್ವೋ ಅದನ್ನೆಲ್ಲ ನಿಯಮಕ್ಕನುಸಾರವಾಗಿ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅನ್ನೋ ಒಂದು ಮಾತನ್ನು ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಕುಮಾರಸ್ವಾಮಿ ಬೇಕಾದ್ರೂ ಬರಲಿ, ಯಾರು ಬೇಕಾದ್ರೂ ಬರಲಿ, ಅವ್ರು ಏನು ಬೇಕಾದ್ರೂ ಹೇಳಿ, ಅದಕ್ಕೆ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಬಗ್ಗೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ನಿದ್ದೆನೇ ಬರಲ್ಲ ರೀ, ನೆಮ್ಮದಿನೇ ಇಲ್ಲ ಅವ್ರಿಗೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿ ಚೇರ್ಮನ್ಗೆ ಕಾಲ್ ಮಾಡಿದ್ದೆ, ನನಗೆ ಗೊತ್ತಿಲ್ಲ, TVನಲ್ಲಿ ನೋಡಿ ಕಾಲ್ ಮಾಡಿ ಮಾತನಾಡಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಬಿಗ್ ಬಾಸ್ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಲಿ, ಮನೋರಂಜನೆ ಇರಬೇಕು. ಹೂಡಿಕೆ ಮಾಡಿರ್ತಾರೆ, ತಪ್ಪು ಆಗಿರುತ್ತೆ, ತಪ್ಪನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಾವು ಒಂದು ಅವಕಾಶ ಕೊಡಬೇಕು. ಇದು ನನ್ನ ಸಲಹೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.